ನಾನು ಯಾವುದೇ ಊಹಾಪೋಹಗಳಿಗೆ ಮಾತಾಡಕ್ಕೆ ಹೋಗಲ್ಲ ಸರ್. ಅವತ್ತು 10 ಜನದಲ್ಲೂ ಸಹ ಯಾರು ನಮ್ಮ ಗ್ರಾಮಾಂತರ ಏನು ಅಧ್ಯಕ್ಷರಿದ್ದಾರೆ ಸಂತೋಷ್ ಅಂತ, ಆ ಹುಡುಗನ್ ನಾನು ಏನು ಕೇಳಿಲ್ಲ, ಯಾರೋ ಹೇಳಿದ್ರು ಅವರು ಇದ್ರು ಅಂತ, ಅವರೇ ಫೋನ್ ಮಾಡಿದ್ರು, ಅಣ್ಣ ನಾನು ಬಂದಿಲ್ಲ ಅಣ್ಣ, ನನ್ನ ಪಕ್ಷ ಇಂಪಾರ್ಟೆಂಟ್, ನಾನು ಅಲ್ಲಿ ಬಂದೆ, ಅವ್ರು ಯಾರೋ 3-4 ಜನ ಕೂಗಾಡ್ತಿದ್ರಣ್ಣ. ಅಷ್ಟು ಬಿಟ್ರೆ ಅವ್ರು 300 ಜನ ಹೋಗಿ ಅಂತ ಹೇಳಿದ್ರು, ನನಗೆ ಗೊತ್ತಿಲ್ದಿರೋದು ನಾನು ಮಾತಾಡೋದೇ ಇಲ್ಲ ಸರ್. ಅದ್ರ ಜೊತೆಗೆ ಅವತ್ತು ಕೃಷ್ಣಮೂರ್ತಿ ಅವ್ರನ್ನೂ ನಾನು ಮಾತಾಡಿದೆ. ಕೃಷ್ಣಮೂರ್ತಿ ಅವ್ರನ್ನೂ ಮಾತಾಡಿ ಯಾಕಣ್ಣ ಅಂದೆ, ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡೋಣ, ಜೊತೆ ಕೆಲಸ ಮಾಡೋಣ ಅಂತ ಹೇಳಿದ್ರು. ಯಾರು ಇಲ್ಲಿ ದ್ವೇಷನ 24/7 ಇಟ್ಕೊಂಡು ಓಡಾಡೋಂಥವ್ರು ಇಲ್ಲ, ಎಕ್ಸೆಪ್ಟ್ ಸುಧಾಕರ. ಸುಧಾಕರ ನನ್ನ ತಾಲೂಕಿಗೆ, ನನ್ನ ಜಿಲ್ಲೆಗೆ ಶಾಪ. ಸರ್, ಅವರು ಅವತ್ತು ಸುದ್ದಿಗೋಷ್ಠಿ ನಡೆಸುವಾಗ ಇನ್ನೊಂದು ವಿಚಾರ ಹೇಳಿದ್ರು, ರಿಯಲ್ ಎಸ್ಟೇಟ್ ಮಾಡೋರನ್ನ ಮುಂದಿಟ್ಕೊಂಡು ವಿಜೇಂದ್ರ ಅವರು ಏನ್ ಮಾಡ್ತಾರೆ ಅವರಿಂದ. ನೋಡಿ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ರೆ ಕಾನೂನು ತರಲಿ, ರಿಯಲ್ ಎಸ್ಟೇಟ್ ಮಾಡಬೇಡ ಅಂತ ಹೇಳಿ. ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್. ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಅಪ್ರೂವಲ್ ತಗೊಂತೀವಿ, ಕೆಲಸ ಮಾಡ್ತೀವಿ, ಅಪ್ರೂವಲ್ಸ್ ಕೊಡ್ದಿರ ಆಟ ಆಡ್ಸೋದು ನೀನಲ್ಲಪ್ಪ. ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋದು, ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ. ಕನ್ವರ್ಷನ್ ಆಗ್ದಿರ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ. ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ, ಅವಾಗ ಅಪ್ರೂವಲ್ ಆಗ್ಬೇಕಂದ್ರೆ ಇಲ್ಲ. ತೆಗೆದು ನೋಡ್ ನಿಂದು ಆ ಗಣಿಗಾರಿಕೆ, ಪಾಪ ಆ ಗಣಿಗಾರಿಕೆ ಮಾಡೋರು ನೋಡ್ಬೇಕು. ಯಾಕೆ ಕಳ್ತನ ಮಾಡ್ತಾರ ಅವರು? ರಾಯಲ್ಟಿ ಕೊಡ್ಬೇಕು ಅಂದ್ರೆ ಅವ್ರಿಗೊಂದು ಸಿ ಫಾರ್ಮ್ ಇರಬೇಕು, ಅವ್ರಿಗೊಂದು B1 ಆಗ್ಬೇಕು, ಅವ್ರಿಗೆ ಬುಕ್ ರೆಡಿ ಆಗ್ಬೇಕು. ಆಗ್ದಿರಂಗ್ ನೀನ್ ನೋಡಿದ್ರೆ ಅವ್ನು EMI ಕಟ್ಬೇಕು. ಕಳ್ತನ ಮಾಡಿದ್ರೆ ಇನ್ನೇನೋ ಮಾಡ್ತಾನೆ ಸುಧಾಕರ? ಸರಿನೇನೋ ನೀನ್ ಮಾಡ್ತಾ ಇರೋದು? ಆ ಜನಗಳ ಶಾಪ ನಿನ್ಗೆ ಇರುತ್ತೇನೋ, ನಿನ್ ಬಿಡ್ತದೇನೋ? ಎಷ್ಟು ಜನಗಳ ಶಾಪ ಕಾಣಲ್ಲ. ಪ್ರೈಮ್ ಮಿನಿಸ್ಟರ್ಗೆ ನೀನು ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ನಾನು ಲೆಟರ್ ಬರ್ದಿದ್ದೀನಿ, ಬೇಕಾದ್ರೆ ಇವಾಗ ತೆಗೆದು ತೋರಿಸ್ತೀನಿ. ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು, ಬೇಕಾದ್ರೆ ಮೇಲ್ ತೆಗೆದು ತೋರಿಸ್ತೀನಿ ನಿಂಗೆ. ಜನಗಳ ಪರ ನಾನು. ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ. ರಿಯಲ್ ಎಸ್ಟೇಟ್ ಅಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರಿಗೆ ಕೊಡಕ್ಕೆ, ವಿಜೇಂದ್ರ ಅಣ್ಣ ನಂಗೆ ಪರಿಚಯನೇ ಇಲ್ಲ ರೀ. ವಿಜೇಂದ್ರ ಅಣ್ಣ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ, ಜಿಲ್ಲಾಧ್ಯಕ್ಷ ಆದ್ಮೇಲೆ. ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕ್ಕೆ ಕೊಟ್ರೆ 10 ನಿಮಿಷ ನಂಗೆ ಟೈಮ್ ಕೊಟ್ರು, ಚೆನ್ನಾಗಿ ಕೆಲಸ ಮಾಡಪ್ಪ, ಇಷ್ಟೇ ಹೇಳಿದ್ದು. ಅವ್ರಿಗೆ ತಗೊಂಡಾಗ ನಾನು ದುಡ್ಡು ಕೊಡೋಷ್ಟು ದೊಡ್ಡವನೇನ್ರಿ? ನಾನ್ ದುಡ್ದಿರೋ ದುಡ್ಡನ್ನ ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ. ನಿಂಗೆ ತಡಿಯಕ್ಕಾದ್ರೆ ತಡಿ.